ಅನ್ಯಜಾತಿಯ ಹುಡುಗನನ್ನ ಪ್ರೀತಿಸಿ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಮಗಳನ್ನೇ ತಂದೆ ಕೊಲೆಗೈದಿದ್ದಾರೆ ಅನ್ನೋ ಆರೋಪ ಪ್ರಕರಣ. ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಕೆಳಜಾತಿಯ ಹುಡುಗ ಅನ್ನೋ ಕಾರಣಕ್ಕೇನೆ ಈ ಹತ್ಯೆ ಮಾಡಲಾಗಿತ್ತು ಅನ್ನೋ ವಿಚಾರ ಇದೆ. ಆದ್ರೆ ಹುಡುಗನ ಮನೆಯವರು ಬಸವ ತತ್ವ ಆರಾಧಕರಾಗಿದ್ರಂತೆ. ಜಾತಿ ನೆಪದಲ್ಲಿ ಮುದ್ದಿನ ಮಗಳ ಕತ್ತು ಸೀಳಿ ಹತ್ಯೆಗೈದಿದ್ದಾರೆ ಅಪ್ಪ ಅನ್ನೋ ಆರೋಪ ಬಳಿಯ ಇನಾಂ ವೀರಾಪುರದಲ್ಲಿ ನಡೆದ ಹತ್ಯೆ ಕೇಸ್ಗೆ ಲಭ್ಯವಾಗಿತ್ತು. ಆದರೆ ಮಾನ್ಯ ಕೈ ಹಿಡಿದಿದ್ದ ವಿವೇಕಾನಂದನ ಕುಟುಂಬಸ್ಥರು ಬಸವ ತತ್ವದ ಆರಾಧಕರನ್ನು. ದಲಿತ ಕುಟುಂಬವಾಗಿದ್ರೂ ಕೂಡ ಬಸವ ತತ್ವದ ಪ್ರತಿಪಾದಕರಾಗಿದ್ದು ವಿವೇಕಾನಂದನ ಅಪ್ಪ ಸುಭಾಷ್ ಬಸವ ತತ್ವ ಆರಾಧಕರು. ಸಂಗನ ಬಸವ ಮಠದ ಬಸವ ಕೇಂದ್ರದ ಜೊತೆಯಲ್ಲಿ ಒಡನಾಟವನ್ನ ಇಟ್ಕೊಂಡಿದ್ದವರು. ಸಮಸ್ತ ದೊಡ್ಡಮನಿ ಕುಟುಂಬವೇ ಬಸವ ತತ್ವ ಅನುಸಾರಕರಾಗಿದ್ರು ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅನ್ಯಜಾತಿಯ ಹುಡುಗನನ್ನ ಪ್ರೀತಿಸಿ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಮಗಳನ್ನೇ ತಂದೆ ಕೊಲೆಗೈದಿದ್ದಾರೆ ಅನ್ನೋ ಆರೋಪ ಪ್ರಕರಣ. ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಕೆಳಜಾತಿಯ ಹುಡುಗ ಅನ್ನೋ ಕಾರಣಕ್ಕೇನೆ ಈ ಹತ್ಯೆ ಮಾಡಲಾಗಿತ್ತು ಅನ್ನೋ ವಿಚಾರ ಇದೆ. ಆದ್ರೆ ಹುಡುಗನ ಮನೆಯವರು ಬಸವ ತತ್ವ ಆರಾಧಕರಾಗಿದ್ರಂತೆ. ಜಾತಿ ನೆಪದಲ್ಲಿ ಮುದ್ದಿನ ಮಗಳ ಕತ್ತು ಸೀಳಿ ಹತ್ಯೆಗೈದಿದ್ದಾರೆ ಅಪ್ಪ ಅನ್ನೋ ಆರೋಪ ಬಳಿಯ ಇನಾಂ ವೀರಾಪುರದಲ್ಲಿ ನಡೆದ ಹತ್ಯೆ ಕೇಸ್ಗೆ ಲಭ್ಯವಾಗಿತ್ತು. ಆದರೆ ಮಾನ್ಯ ಕೈ ಹಿಡಿದಿದ್ದ ವಿವೇಕಾನಂದನ ಕುಟುಂಬಸ್ಥರು ಬಸವ ತತ್ವದ ಆರಾಧಕರನ್ನು. ದಲಿತ ಕುಟುಂಬವಾಗಿದ್ರೂ ಕೂಡ ಬಸವ ತತ್ವದ ಪ್ರತಿಪಾದಕರಾಗಿದ್ದು ವಿವೇಕಾನಂದನ ಅಪ್ಪ ಸುಭಾಷ್ ಬಸವ ತತ್ವ ಆರಾಧಕರು. ಸಂಗನ ಬಸವ ಮಠದ ಬಸವ ಕೇಂದ್ರದ ಜೊತೆಯಲ್ಲಿ ಒಡನಾಟವನ್ನ ಇಟ್ಕೊಂಡಿದ್ದವರು. ಸಮಸ್ತ ದೊಡ್ಡಮನಿ ಕುಟುಂಬವೇ ಬಸವ ತತ್ವ ಅನುಸಾರಕರಾಗಿದ್ರು ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅನ್ಯಜಾತಿಯ ಹುಡುಗನನ್ನ ಪ್ರೀತಿಸಿ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಮಗಳನ್ನೇ ತಂದೆ ಕೊಲೆಗೈದಿದ್ದಾರೆ ಅನ್ನೋ ಆರೋಪ ಪ್ರಕರಣ. ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಕೆಳಜಾತಿಯ ಹುಡುಗ ಅನ್ನೋ ಕಾರಣಕ್ಕೇನೆ ಈ ಹತ್ಯೆ ಮಾಡಲಾಗಿತ್ತು ಅನ್ನೋ ವಿಚಾರ ಇದೆ. ಆದ್ರೆ ಹುಡುಗನ ಮನೆಯವರು ಬಸವ ತತ್ವ ಆರಾಧಕರಾಗಿದ್ರಂತೆ. ಜಾತಿ ನೆಪದಲ್ಲಿ ಮುದ್ದಿನ ಮಗಳ ಕತ್ತು ಸೀಳಿ ಹತ್ಯೆಗೈದಿದ್ದಾರೆ ಅಪ್ಪ ಅನ್ನೋ ಆರೋಪ ಬಳಿಯ ಇನಾಂ ವೀರಾಪುರದಲ್ಲಿ ನಡೆದ ಹತ್ಯೆ ಕೇಸ್ಗೆ ಲಭ್ಯವಾಗಿತ್ತು. ಆದರೆ ಮಾನ್ಯ ಕೈ ಹಿಡಿದಿದ್ದ ವಿವೇಕಾನಂದನ ಕುಟುಂಬಸ್ಥರು ಬಸವ ತತ್ವದ ಆರಾಧಕರನ್ನು. ದಲಿತ ಕುಟುಂಬವಾಗಿದ್ರೂ ಕೂಡ ಬಸವ ತತ್ವದ ಪ್ರತಿಪಾದಕರಾಗಿದ್ದು ವಿವೇಕಾನಂದನ ಅಪ್ಪ ಸುಭಾಷ್ ಬಸವ ತತ್ವ ಆರಾಧಕರು. ಸಂಗನ ಬಸವ ಮಠದ ಬಸವ ಕೇಂದ್ರದ ಜೊತೆಯಲ್ಲಿ ಒಡನಾಟವನ್ನ ಇಟ್ಕೊಂಡಿದ್ದವರು. ಸಮಸ್ತ ದೊಡ್ಡಮನಿ ಕುಟುಂಬವೇ ಬಸವ ತತ್ವ ಅನುಸಾರಕರಾಗಿದ್ರು ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅನ್ಯಜಾತಿಯ ಹುಡುಗನನ್ನ ಪ್ರೀತಿಸಿ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಮಗಳನ್ನೇ ತಂದೆ ಕೊಲೆಗೈದಿದ್ದಾರೆ ಅನ್ನೋ ಆರೋಪ ಪ್ರಕರಣ. ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಕೆಳಜಾತಿಯ ಹುಡುಗ ಅನ್ನೋ ಕಾರಣಕ್ಕೇನೆ ಈ ಹತ್ಯೆ ಮಾಡಲಾಗಿತ್ತು ಅನ್ನೋ ವಿಚಾರ ಇದೆ. ಆದ್ರೆ ಹುಡುಗನ ಮನೆಯವರು ಬಸವ ತತ್ವ ಆರಾಧಕರಾಗಿದ್ರಂತೆ. ಜಾತಿ ನೆಪದಲ್ಲಿ ಮುದ್ದಿನ ಮಗಳ ಕತ್ತು ಸೀಳಿ ಹತ್ಯೆಗೈದಿದ್ದಾರೆ ಅಪ್ಪ ಅನ್ನೋ ಆರೋಪ ಬಳಿಯ ಇನಾಂ ವೀರಾಪುರದಲ್ಲಿ ನಡೆದ ಹತ್ಯೆ ಕೇಸ್ಗೆ ಲಭ್ಯವಾಗಿತ್ತು. ಆದರೆ ಮಾನ್ಯ ಕೈ ಹಿಡಿದಿದ್ದ ವಿವೇಕಾನಂದನ ಕುಟುಂಬಸ್ಥರು ಬಸವ ತತ್ವದ ಆರಾಧಕರನ್ನು. ದಲಿತ ಕುಟುಂಬವಾಗಿದ್ರೂ ಕೂಡ ಬಸವ ತತ್ವದ ಪ್ರತಿಪಾದಕರಾಗಿದ್ದು ವಿವೇಕಾನಂದನ ಅಪ್ಪ ಸುಭಾಷ್ ಬಸವ ತತ್ವ ಆರಾಧಕರು. ಸಂಗನ ಬಸವ ಮಠದ ಬಸವ ಕೇಂದ್ರದ ಜೊತೆಯಲ್ಲಿ ಒಡನಾಟವನ್ನ ಇಟ್ಕೊಂಡಿದ್ದವರು. ಸಮಸ್ತ ದೊಡ್ಡಮನಿ ಕುಟುಂಬವೇ ಬಸವ ತತ್ವ ಅನುಸಾರಕರಾಗಿದ್ರು ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅನ್ಯಜಾತಿಯ ಹುಡುಗನನ್ನ ಪ್ರೀತಿಸಿ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಮಗಳನ್ನೇ ತಂದೆ ಕೊಲೆಗೈದಿದ್ದಾರೆ ಅನ್ನೋ ಆರೋಪ ಪ್ರಕರಣ. ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಕೆಳಜಾತಿಯ ಹುಡುಗ ಅನ್ನೋ ಕಾರಣಕ್ಕೇನೆ ಈ ಹತ್ಯೆ ಮಾಡಲಾಗಿತ್ತು ಅನ್ನೋ ವಿಚಾರ ಇದೆ. ಆದ್ರೆ ಹುಡುಗನ ಮನೆಯವರು ಬಸವ ತತ್ವ ಆರಾಧಕರಾಗಿದ್ರಂತೆ. ಜಾತಿ ನೆಪದಲ್ಲಿ ಮುದ್ದಿನ ಮಗಳ ಕತ್ತು ಸೀಳಿ ಹತ್ಯೆಗೈದಿದ್ದಾರೆ ಅಪ್ಪ ಅನ್ನೋ ಆರೋಪ ಬಳಿಯ ಇನಾಂ ವೀರಾಪುರದಲ್ಲಿ ನಡೆದ ಹತ್ಯೆ ಕೇಸ್ಗೆ ಲಭ್ಯವಾಗಿತ್ತು. ಆದರೆ ಮಾನ್ಯ ಕೈ ಹಿಡಿದಿದ್ದ ವಿವೇಕಾನಂದನ ಕುಟುಂಬಸ್ಥರು ಬಸವ ತತ್ವದ ಆರಾಧಕರನ್ನು. ದಲಿತ ಕುಟುಂಬವಾಗಿದ್ರೂ ಕೂಡ ಬಸವ ತತ್ವದ ಪ್ರತಿಪಾದಕರಾಗಿದ್ದು ವಿವೇಕಾನಂದನ ಅಪ್ಪ ಸುಭಾಷ್ ಬಸವ ತತ್ವ ಆರಾಧಕರು. ಸಂಗನ ಬಸವ ಮಠದ ಬಸವ ಕೇಂದ್ರದ ಜೊತೆಯಲ್ಲಿ ಒಡನಾಟವನ್ನ ಇಟ್ಕೊಂಡಿದ್ದವರು. ಸಮಸ್ತ ದೊಡ್ಡಮನಿ ಕುಟುಂಬವೇ ಬಸವ ತತ್ವ ಅನುಸಾರಕರಾಗಿದ್ರು ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅನ್ಯಜಾತಿಯ ಹುಡುಗನನ್ನ ಪ್ರೀತಿಸಿ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಮಗಳನ್ನೇ ತಂದೆ ಕೊಲೆಗೈದಿದ್ದಾರೆ ಅನ್ನೋ ಆರೋಪ ಪ್ರಕರಣ. ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಕೆಳಜಾತಿಯ ಹುಡುಗ ಅನ್ನೋ ಕಾರಣಕ್ಕೇನೆ ಈ ಹತ್ಯೆ ಮಾಡಲಾಗಿತ್ತು ಅನ್ನೋ ವಿಚಾರ ಇದೆ. ಆದ್ರೆ ಹುಡುಗನ ಮನೆಯವರು ಬಸವ ತತ್ವ ಆರಾಧಕರಾಗಿದ್ರಂತೆ. ಜಾತಿ ನೆಪದಲ್ಲಿ ಮುದ್ದಿನ ಮಗಳ ಕತ್ತು ಸೀಳಿ ಹತ್ಯೆಗೈದಿದ್ದಾರೆ ಅಪ್ಪ ಅನ್ನೋ ಆರೋಪ
ಬಳಿಯ ಇನಾಂ ವೀರಾಪುರದಲ್ಲಿ ನಡೆದ ಹತ್ಯೆ ಕೇಸ್ಗೆ ಲಭ್ಯವಾಗಿತ್ತು. ಆದರೆ ಮಾನ್ಯ ಕೈ ಹಿಡಿದಿದ್ದ ವಿವೇಕಾನಂದನ ಕುಟುಂಬಸ್ಥರು ಬಸವ ತತ್ವದ ಆರಾಧಕರನ್ನು. ದಲಿತ ಕುಟುಂಬವಾಗಿದ್ರೂ ಕೂಡ ಬಸವ ತತ್ವದ ಪ್ರತಿಪಾದಕರಾಗಿದ್ದು ವಿವೇಕಾನಂದನ ಅಪ್ಪ ಸುಭಾಷ್ ಬಸವ ತತ್ವ ಆರಾಧಕರು. ಸಂಗನ ಬಸವ ಮಠದ ಬಸವ ಕೇಂದ್ರದ ಜೊತೆಯಲ್ಲಿ ಒಡನಾಟವನ್ನ ಇಟ್ಕೊಂಡಿದ್ದವರು. ಸಮಸ್ತ ದೊಡ್ಡಮನಿ ಕುಟುಂಬವೇ ಬಸವ ತತ್ವ ಅನುಸಾರಕರಾಗಿದ್ರು ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅನ್ಯ ಜಾತಿಯ ಹುಡುಗನನ್ನ ಪ್ರೀತಿಸಿ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಮಗಳನ್ನೇ ತಂದೆ ಕೊಲೆಗೈದಿದ್ದಾರೆ ಅನ್ನೋ ಆರೋಪ ಪ್ರಕರಣ. ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಕೆಳಜಾತಿಯ ಹುಡುಗ ಅನ್ನೋ ಕಾರಣಕ್ಕೇನೆ ಈ ಹತ್ಯೆ ಮಾಡಲಾಗಿತ್ತು ಅನ್ನೋ ವಿಚಾರ ಇದೆ. ಆದ್ರೆ ಹುಡುಗನ ಮನೆಯವರು ಬಸವ ತತ್ವ ಆರಾಧಕರಾಗಿದ್ರಂತೆ. ಜಾತಿ ನೆಪದಲ್ಲಿ ಮುದ್ದಿನ ಮಗಳ ಕತ್ತು ಸೀಳಿ ಹತ್ಯೆಗೈದಿದ್ದಾರೆ ಅಪ್ಪ ಅನ್ನೋ ಆರೋಪ ಬಳಿಯ ಇನಾಂ ವೀರಾಪುರದಲ್ಲಿ ನಡೆದ ಹತ್ಯೆ ಕೇಸ್ಗೆ ಲಭ್ಯವಾಗಿತ್ತು. ಆದರೆ ಮಾನ್ಯ ಕೈ ಹಿಡಿದಿದ್ದ ವಿವೇಕಾನಂದನ ಕುಟುಂಬಸ್ಥರು ಬಸವ ತತ್ವದ ಆರಾಧಕರನ್ನು. ದಲಿತ ಕುಟುಂಬವಾಗಿದ್ರೂ ಕೂಡ ಬಸವ ತತ್ವದ ಪ್ರತಿಪಾದಕರಾಗಿದ್ದು ವಿವೇಕಾನಂದನ ಅಪ್ಪ ಸುಭಾಷ್ ಬಸವ ತತ್ವ ಆರಾಧಕರು. ಸಂಗನ ಬಸವ ಮಠದ ಬಸವ ಕೇಂದ್ರದ ಜೊತೆಯಲ್ಲಿ ಒಡನಾಟವನ್ನ ಇಟ್ಕೊಂಡಿದ್ದವರು. ಸಮಸ್ತ ದೊಡ್ಡಮನಿ ಕುಟುಂಬವೇ ಬಸವ ತತ್ವ ಅನುಸಾರಕರಾಗಿದ್ರು ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅನ್ಯ ಜಾತಿಯ ಹುಡುಗನನ್ನ ಪ್ರೀತಿಸಿ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಮಗಳನ್ನೇ ತಂದೆ ಕೊಲೆಗೈದಿದ್ದಾರೆ ಅನ್ನೋ ಆರೋಪ ಪ್ರಕರಣ. ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಕೆಳಜಾತಿಯ ಹುಡುಗ ಅನ್ನೋ ಕಾರಣಕ್ಕೇನೆ ಈ ಹತ್ಯೆ ಮಾಡಲಾಗಿತ್ತು ಅನ್ನೋ ವಿಚಾರ ಇದೆ. ಆದ್ರೆ ಹುಡುಗನ ಮನೆಯವರು ಬಸವ ತತ್ವ ಆರಾಧಕರಾಗಿದ್ರಂತೆ. ಜಾತಿ ನೆಪದಲ್ಲಿ ಮುದ್ದಿನ ಮಗಳ ಕತ್ತು ಸೀಳಿ ಹತ್ಯೆಗೈದಿದ್ದಾರೆ ಅಪ್ಪ ಅನ್ನೋ ಆರೋಪ ಬಳಿಯ ಇನಾಂ ವೀರಾಪುರದಲ್ಲಿ ನಡೆದ ಹತ್ಯೆ ಕೇಸ್ಗೆ ಲಭ್ಯವಾಗಿತ್ತು. ಆದರೆ ಮಾನ್ಯ ಕೈ ಹಿಡಿದಿದ್ದ ವಿವೇಕಾನಂದನ ಕುಟುಂಬಸ್ಥರು ಬಸವ ತತ್ವದ ಆರಾಧಕರನ್ನು. ದಲಿತ ಕುಟುಂಬವಾಗಿದ್ರೂ ಕೂಡ ಬಸವ ತತ್ವದ ಪ್ರತಿಪಾದಕರಾಗಿದ್ದು ವಿವೇಕಾನಂದನ ಅಪ್ಪ ಸುಭಾಷ್ ಬಸವ ತತ್ವ ಆರಾಧಕರು. ಸಂಗನ ಬಸವ ಮಠದ ಬಸವ ಕೇಂದ್ರದ ಜೊತೆಯಲ್ಲಿ ಒಡನಾಟವನ್ನ ಇಟ್ಕೊಂಡಿದ್ದವರು. ಸಮಸ್ತ ದೊಡ್ಡಮನಿ ಕುಟುಂಬವೇ ಬಸವ ತತ್ವ ಅನುಸಾರಕರಾಗಿದ್ರು ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅನ್ಯ ಜಾತಿಯ ಹುಡುಗನನ್ನ ಪ್ರೀತಿಸಿ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಮಗಳನ್ನೇ ತಂದೆ ಕೊಲೆಗೈದಿದ್ದಾರೆ ಅನ್ನೋ ಆರೋಪ ಪ್ರಕರಣ. ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಕೆಳಜಾತಿಯ ಹುಡುಗ ಅನ್ನೋ ಕಾರಣಕ್ಕೇನೆ ಈ ಹತ್ಯೆ ಮಾಡಲಾಗಿತ್ತು ಅನ್ನೋ ವಿಚಾರ ಇದೆ. ಆದ್ರೆ ಹುಡುಗನ ಮನೆಯವರು ಬಸವ ತತ್ವ ಆರಾಧಕರಾಗಿದ್ರಂತೆ. ಜಾತಿ ನೆಪದಲ್ಲಿ ಮುದ್ದಿನ ಮಗಳ ಕತ್ತು ಸೀಳಿ ಹತ್ಯೆಗೈದಿದ್ದಾರೆ ಅಪ್ಪ ಅನ್ನೋ ಆರೋಪ ಬಳಿಯ ಇನಾಂ ವೀರಾಪುರದಲ್ಲಿ ನಡೆದ ಹತ್ಯೆ ಕೇಸ್ಗೆ ಲಭ್ಯವಾಗಿತ್ತು. ಆದರೆ ಮಾನ್ಯ ಕೈ ಹಿಡಿದಿದ್ದ ವಿವೇಕಾನಂದನ ಕುಟುಂಬಸ್ಥರು ಬಸವ ತತ್ವದ ಆರಾಧಕರನ್ನು. ದಲಿತ ಕುಟುಂಬವಾಗಿದ್ರೂ ಕೂಡ ಬಸವ ತತ್ವದ ಪ್ರತಿಪಾದಕರಾಗಿದ್ದು ವಿವೇಕಾನಂದನ ಅಪ್ಪ ಸುಭಾಷ್ ಬಸವ ತತ್ವ ಆರಾಧಕರು. ಸಂಗನ ಬಸವ ಮಠದ ಬಸವ ಕೇಂದ್ರದ ಜೊತೆಯಲ್ಲಿ ಒಡನಾಟವನ್ನ ಇಟ್ಕೊಂಡಿದ್ದವರು. ಸಮಸ್ತ ದೊಡ್ಡಮನಿ ಕುಟುಂಬವೇ ಬಸವ ತತ್ವ ಅನುಸಾರಕರಾಗಿದ್ರು ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ.